ಎಲ್ಲ ನಾಯಕರುಗಳು ಸೇರಿ ಅಲ್ಲಿ ಒಂದು ನಿರ್ಣಯ ಆಗಿದೆ. 15 ತಾರೀಕಿಗೆ ಏನದ ಬಸನಗೌಡ ಮನೆಗೆ ಹೋಗಿ ರ್ಯಾಲಿ ಮಾಡಿ ಅಲ್ಲಿ ಅವನಿಗೆ ಕೊನೆ ದಿವಸ ಆ ದಿವಸ ಒಂದು ಅವನಿಗೆ ಅರೆಸ್ಟ್ ಆಗಿಲ್ಲ ಅಂದ್ರೆ ಆ ದಿವಸ ನಾವು ಒಂದು ಕೊನೆ ದಿವಸ ಧಡ್ಸೆ ಸರ್ ಜುದಾ ತನ್ಸೆ ಸರ್ ಜುದಾ ಅಂದರೆ ಅದು ಗೋಣ ಹೊಡೆಯುವುದು ಅಂಥೇಳಿ ಒಂದು ಶಬ್ದ ಏನದ ವೈರಲ್ ಆಗಿದೆ. ಅದು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಅದು ವೈರಲ್ ಆಗ್ತಾ ಇದೆ. ಅದರದ್ದು ಸ್ಪಷ್ಟೀಕರಣ ಕೊಡಲಿಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದು. ಅದು ಏನಂದರೆ ಆ ವ್ಯಕ್ತಿ ನಮಗೆ ಸಂಬಂಧ ಇಲ್ಲ ಅಂತ ವ್ಯಕ್ತಿ ಅದು. ಅವನು ಯಾರದು ಅನ್ನೋದು ಅದಕ್ಕೂ ಮಾನ್ಯ ಈಗಾಗಲೇ SP ಅವರು ಜಿಲ್ಲಾಡಳಿತ ಅದರ ಬಗ್ಗೆ ತನಿಖೆ ಮಾಡಿ, ಯಾಕಂದರೆ ಯಾವುದೇ ಒಂದು ಸಭೆ ಸಮಾರಂಭ ನಡೆದಾಗ ಅಲ್ಲಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಮತ್ತು ಸ್ಟೇಟ್ ಇಂಟೆಲಿಜೆನ್ಸ್ ಕಡ್ಡಾಯವಾಗಿ ಅಲ್ಲಿ ಇದ್ದೇ ಇರ್ತಾರೆ. ಅಲ್ಲಿ ಏನು ನಮ್ಮ ನಗರದಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಏನೇನು ಡೆವಲಪ್ಮೆಂಟ್ ನಡೀತಾ ಇದೆ ಅನ್ನೋದು ಎಲ್ಲ ಇಂಟೆಲಿಜೆನ್ಸ್ ಗುರುತಿರ್ತದೆ. ಅಲ್ಲಿ ಏನಾಗ್ಯದ, ಏನು ಚರ್ಚೆ ಆಗಿದೆ ಅನ್ನೋದು ಎಲ್ಲ ಸರ್ಕಾರಕ್ಕೆ ಗುರ್ತೈತಿ, ಇಂಟೆಲಿಜೆನ್ಸ್ಗೆ ಗುರ್ತೈತಿ. ಅದಕ್ಕಾಗಿ ಅವನು ಒಬ್ಬ ಕುತಂತ್ರ ಮಾಡಿ ಇವತ್ತು ಅವನ ಮೇಲೆ ಅದು ನಾವು ಖಂಡನೆ ಮಾಡ್ತೇವೆ. ಯಾಕಂದರೆ ಈಗ ಬಿಜಾಪುರದ ಇತಿಹಾಸದಲ್ಲಿ ಇನ್ನೂವರೆಗೆ ಇಂಥ ಯಾವುದೇ ಅಹಿತಕರ ಘಟನೆ ಆಗಿಲ್ಲ, ಯಾರಿಗೆ ಬಡದಾಟ ಮಾಡುವಂಥದ್ದಾಗಿಲ್ಲ. ಒಬ್ಬ ಜನಪ್ರತಿನಿಧಿ ನಾವು, ಒಬ್ಬ ಏನೇ ಇದ್ದರೂ ಒಬ್ಬ ಶಾಸಕ. ಅವನಿಗೆ ನಾವು ಈಗಾಗಲೇ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಎಲ್ಲ ನಾಯಕರುಗಳು ಸ್ಪಷ್ಟ ಮಾಡಿದ್ದಾರೆ. ಏನಂದರೆ ನಾವು 20 ನಂತರ ಒಂದು ನಿರ್ಣಯ ಮಾಡಿ 15 ತಾರೀಕಿಗೆ ಸಭೆ ಸೇರಿ ಒಂದು ದಿನಾಂಕ ಸ್ಪಷ್ಟನೆ ಮಾಡಿ ಮಾನ್ಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಒಂದು ಪರವಾನಗಿ ಪಡೆದುಕೊಂಡು ಒಂದು ಪೈಗಂಬರ ಬಗ್ಗೆ ಅವನಿಗಾಗಲಿ, ಅದ್ರ ಜೊತೆಗೆ ವಕ್ಫ್ ಬೋರ್ಡ್ ಬಗ್ಗೆ ಏನು ಅಮೆಂಡ್ಮೆಂಟ್ ಆಗಿದೆ ಆ ಬಿಲ್ ಬಗ್ಗೆ ಅದಕ್ಕೆ ಪ್ರೊಟೆಸ್ಟ್ ಮಾಡುವಂಥದ್ದು, ಅದು ಪರವಾನಗಿ ತಗೊಂಡು ನಾವು ಅದರ ಬಗ್ಗೆ ದೊಡ್ಡ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ ಅಂತ ಈಗಾಗಲೇ ಸ್ಪಷ್ಟವಾಗಿ ಮೊನ್ನೆ ನಮ್ಮ ಎಲ್ಲ ನಾಯಕರು ತಮ್ಮ ಜೊತೆ ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾಗಿದೆ. ಅದರ ಪ್ರಯುಕ್ತ ಇವತ್ತು ಏನದ ಆ ವೈರಲ್ ಮಾಡಿ ವಿಶೇಷವಾಗಿ ನಾನು ಕೆಲವು ದೃಶ್ಯ ಮಾಧ್ಯಮಗಳಲ್ಲಿ ನನ್ನ ವಿನಂತಿ ಇದೆ. ವಿಶೇಷವಾಗಿ ಒಂದು ವೈಯಕ್ತಿಕವಾಗಿ ನಾನು ಸುವರ್ಣ ನ್ಯೂಸದ ಒಂದು ಮುಖ್ಯಸ್ಥರಲ್ಲಿ ನನ್ನ ವಿನಂತಿ ಇದೆ. ಅದು DJ ಹಳ್ಳಿ ಇಂಥ ವಿಷಯ ತಂದು ಇದಕ್ಕೆ DJ ಹಳ್ಳಿ ಪ್ರಕರಣ ಬೇರೆ, ಈ ಬಿಜಾಪುರದ್ದು ಮೊನ್ನೆ ಆದಂಥ ಒಬ್ಬ ಅದನ್ನು ಆಡಿಯೋ ಒಳಗೆ ವೈರಲ್ ಮಾಡ್ಯಾನ ಒಬ್ಬ ಯಾವ ಕುತಂತ್ರ. ಅದಕ್ಕಾಗಿ ಯಾವ ಮಾಡ್ಯಾನ ಅವ ನಿಜವಾಗಿಯೂ ನನಗನ್ನಿಸ್ಲಾಗ್ತದ ಯತ್ನಾಳ್ ಅವರ ಫಾಲೋವರ್ಸು ಕೆಲವೊಬ್ಬರು ಮುಸ್ಲಿಮ್ಸು ಕೆಲವೊಬ್ರು ಈಗಾಗಲೂ ಅದಾರ. ಅವರ ಜೊತೆ ಕೆಲವೊಬ್ರು ಏನದಾರ ಅವರು ನಿಕಟವರ್ತಿ ಏನವರು ಕೆಲವೊಂದು ಹುಡುಗರು ಅದಾರಲ್ಲಿ ಏನು ಆ ಜೊತೆ ಏನದ ಅದು ಅವರವರು ಮಿಂಗ್ಲ್ ಮಾಡಿ ಇದು ಒಂದು ಕುತಂತ್ರ ಅವರೇ ಮಾಡಿಸಿರ್ಬೇಕಂತೇಳಿ ನಮಗೆ ಸಂಶಯ ಬರ್ತಾಯಿದೆ. ಇದು ಬಸನಗೌಡರು ಮತ್ತು ಬಸನಗೌಡರ ಅನುಯಾಯಿಗಳು ಕೆಲವು ಫಾಲೋವರ್ಸ್ ಕೂಡಿ ಇದು ಒಂದು ಸಿಂಪತಿ ಕ್ರಿಯೇಟ್ ಮಾಡಿಸ್ಲಾಕ ಬಸನಗೌಡಿಗೆ ಏನು ಹೊರಗೆ ಹಾಕ್ಯಾರಲ್ಲ ಪಕ್ಷದಿಂದ. ಇದು ಒಂದು ಏನು ಅವ್ನಿಗೆ ಜೀವ ಬೆದರಿಕೆ ಇಲ್ಲ, ಜೀವನ ಹೊಡಿತಾರೆ ಇವತ್ತು, ಹಂಗೆ ಮಾಡ್ತಾರೆ, ಇದು ಹೊರಗೆ ಹಿಂಗೆ ಅಂತೇಳಿ ಒಂದು ದೊಡ್ಡ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬಸನಗೌಡ ಬಗ್ಗೆ ಈಗಾಗಲೇ ಪಕ್ಷದಲ್ಲಿ ಎಷ್ಟೇ ಹೋರಾಟ ಮಾಡಲಿ ಏನೇ ಮಾಡಿದ್ರು ಸಹಿತ ನೋಡಿರಿ ಅಮಿತ್ ಶಾ ಚಾಣಕ್ಯನಂದು ಇಡೀ ಎಲ್ಲ ದೇಶಕ್ಕೆ ಗೊತ್ತೈತಿ. ಪಕ್ಷದ ಒಬ್ಬ ಚಾಣಕ್ಯ ಒಬ್ಬ ರಾಜಕಾರಣಿ ಅಂತೇಳಿ ಅವನು ಈಗಾಗಲೇ ಹೊರಗೆ ಹಾಕಬೇಕಾದ್ರೆ ಇಂಟೆಲಿಜೆನ್ಸ್ ನೋಡಿ ಇವನಿಂದ ಏನು ಪಕ್ಷಕ್ಕೆ ಏನಾಗ್ತದ, ಏನು ಸಾಧಕ ಬಾಧಕಗಳು ಏನಾಗ್ತದೆ ಬಸನಗೌಡಿಗೆ ಹೊರಗೆ ಹಾಕೋದನ್ನು ಎಲ್ಲ ತಿಳಿದುಕೊಂಡೇ ಅವ್ರು ಹೊರಗೆ ಹಾಕಿರ್ತಾರೆ. ಇವ್ರಿಗೆ ಹೊಳ್ಳಿ ತೊಗೊಳ್ಳೋದು ಕೂಡ ಈಗಾಗಲೇ ಅವ್ರಿಗೆ ಖಾತ್ರಿ ಆಗ್ಯದ. ಇದು ಮತ್ತೊಂದು ಇದು ಹೊಸ ಒಂದು ಕುತಂತ್ರ, ಇದು ತಂತ್ರಗಾರಿಕೆ ಮಾಡಿ ಈ ಒಂದು ಇಂಥ ಒಂದು ಶಬ್ದ ಈಗ ಒಂದು ಇದರಲ್ಲಿ ಏನಿದೆ ಅಂದ್ರೆ ಈ ಬಸನಗೌಡಿಗೆ ಈ ರೀತಿ ಒಂದು ಎಲ್ಲ ರಾಜ್ಯದಲ್ಲಿ ಹಿಂದೂ ಸಮಾಜದ ಯುವಕರ ಬಗ್ಗೆ ಒಂದು ಸಿಂಪತಿ ಕ್ರಿಯೇಟ್ ಮಾಡಬೇಕು. ಪಕ್ಷದ ಹೈಕಮಾಂಡ್ನಲ್ಲಿ ಕೂಡ ಒಂದು ಸಿಂಪತಿ ಕ್ರಿಯೇಟ್ ಮಾಡಿ ಪಕ್ಷದಲ್ಲಿ ತೊಗೋಬೇಕಂತೇಳಿ ಇದು ಒಂದು ಆಡಿಯೋ ಏನದ ಅವರಾಗೆ ಮಾಡಿಸಿರ್ಬಹುದು ಅನ್ನೋದು ನಮಗೊಂದು ಶಂಕೆ ಇದೆ. ಅದಕ್ಕಾಗಿ ನಾವು ಮಾನ್ಯ SP ಅವರಲ್ಲಿ ಜಿಲ್ಲಾಧಿಕಾರಿಗಳ ಮನವಿ ಏನು ಮಾಡ್ತೀವಿ ಅಂದರೆ ಇದು ಸರಿಯಾದ ತನಿಖೆ ಮಾಡಬೇಕು ಮತ್ತು ಅವ ಯಾವ ವೈರಲ್ ಆದಕ್ಕೆ ಆಡಿಯೋ ಮಾಡಿದ್ದಾನ ಅವನಿಗೆ ಬಂಧಿಸಿ ಅವನ ಹಿನ್ನೆಲೆ ಏನು ಯಾರು ಅವನಿಗೆ ಹೇಳಿಸಿ ಮಾಡ್ಸ್ಯಾರ ಇದು ಆಡಿಯೋ ಅದಕ್ಕೇನದ ಅದೂ ಕೂಡ ತನಿಖೆ ಆಗಬೇಕಂತೇಳಿ ನಾವು ಮಾಧ್ಯಮದ ಮುಖಾಂತರ ಮಾನ್ಯ SP ಸಾಹೇಬರಿಗೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೇವೆ. ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಇದನ್ನು ಇನ್ನೊಂದು ಏನು ನಮಗೆ ಸಂಶಯ ಬರ್ತಂದ್ರೆ ನಾವು ದೊಡ್ಡ ಪ್ರಮಾಣದೊಳಗೆ ರ್ಯಾಲಿ ಮಾಡ್ಲಾಕತ್ತೀವಲ್ಲ, ಈ ರ್ಯಾಲಿ ಮಾಡಿಸ್ಕೊಡಬಾರ್ದು, ಒಂದು ಪರ್ಮಿಷನ್ ಸಿಗಲಾರಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು. ಇದು ಯಾಕಂದರೆ ಇಲ್ಲ ಇದು ದೊಡ್ಡ ಇದು ಒಂದು ಈ ರೀತಿ ಒಂದು ಏನಾದರೂ ಒಂದು ಇದು ಎಬ್ಬಿಸಿ ಇದು ರ್ಯಾಲಿಗೆ ಒಂದು ಪರ್ಮಿಷನ್ ಸಿಗಬಾರ್ದು ಮತ್ತು ಈ ರೀತಿ ಒಂದು ಅವ್ರ ಕುತಂತ್ರಗಳಿಗೆ ಈ ರೀತಿ ಒಂದು ಮಾಡೋದಂತೇಳಿ ನಮಗೂ ಕೂಡ ಇದು ಅನ್ನಿಸ್ಲಾಗತ್ತದ. ಅದಕ್ಕಾಗಿ ಈ ಸಿಂಪತಿ ಗಿಡ್ಸ್ಕೊಳ್ಳೋಕ್ಕೆ ಇಂಥ ಕುತಂತ್ರಗಾಡಿಗೆ ಯಾಕಂದರೆ ಯತ್ನಾಳ್ ಅವ್ರ ಜೊತೆ ನಾನು ವೈಯಕ್ತಿಕವಾಗಿ ನಾನು ಮೊದಲ ಪಕ್ಷದ ಜನತಾದಳಿದ್ದಾಗ BJP ಇದ್ದಾಗ ಅವರು ಫಾಲೋವರ್ಸ್ ಎಂಥವ್ರು ಅದಾರ, ಏನದಾನ ಇಂಥ ಕುತಂತ್ರಗಾರಿಕೆ ಮಾಡುವಂಥದ್ದು ಏನು ಅವ್ರ ಬಳಿ ಒಂದು ಚಾಣಕ್ಯತನ ಐತಿ ಅದು ನನಗೂ ಗುರ್ತದ. ಅದಕ್ಕಾಗಿ ಇಂಥ ನಾಟಕ ಕಂಪ್ನಿ ಬಿಡ್ರಿ, ಇದು ಏನದ ಇವೆಲ್ಲ ನಿಮ್ಮ ಸ್ವಂತ ರಾಜಕೀಯಕ್ಕೋಸ್ಕರ ಈ ರೀತಿ ಒಂದು ಅಶಾಂತಿ ಎಬ್ಬಿಸಿ ಇಡೀ ರಾಜ್ಯದಲ್ಲಿ ಇಂಥ ಒಂದು ತಪ್ಪು ಸಂದೇಶ ಕೊಡಿಸುವಂಥ ಕೆಲಸ ಬಿಡಬೇಕು. ಇದು ನಾಟಕ ಎಲ್ಲ ಮಾಡೋದು ಬಿಡ್ರಿ. ಇದು ಏನದ ಸರಿಯಾಗಿ, ಯಾಕಂದರೆ ಈಗಾಗಲೇ ತಾವು ಮಾಡೋವಂಥ ತಪ್ಪಿಗೆ
ಈಗ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನ ಹೇಳಿ ಒಂದು ಪಶ್ಚಾತ್ತಾಪ ಪಡ್ಕೊಳಕ್ಕೆ ಏನು ಮಾಡೋಕ್ಕೆ ನೀವು ಅಂಜಿ ಇದು ಒಂದು ಹೊಸ ಇದು ಈ ರೀತಿ ಒಂದು ಏನದ ಆಡಿಯೋ ಮಾಡಿ, ಯಾಕದು ಆಡಿಯೋ ಮಾಡಿದವ ವೀಡಿಯೋನೇ ಮಾಡ್ಬೋದಾಗಿತ್ತಲ್ಲ, ಅವ ಯಾರ ಫೇಸ್ ಯಾರನ್ನು ಗುರ್ತಾಗ್ಬಿಡ್ತಿತ್ತು. ಆ ಇನ್ನೂರಿಗೆ ಅದ್ರ ಬಗ್ಗೆ ನಮ್ಮದು ನ್ಯೂನತೆ ಅಂದ್ರೆ ಸೈಬರ್ ಇದಕ್ಕೆ ಮಾನ್ಯ SP ಸಾಹೇಬರು ಅದಕ್ಕೆ ಸೈಬರ್ಗೆ ಇದಕ್ಕೆ ತನಿಖೆ ಮಾಡಿಸಿ ಅವ ಯಾರು ಹೇಳ್ಯಾನ ಅದು ಏನದ ಅನ್ನೋದು ಅದಕ್ಕೆ ವಿವರವಾದ ಒಂದು ತನಿಖೆ ಮಾಡಿ ಅವ ಯಾರೇ ಇರಲಿ ಆ ವ್ಯಕ್ತಿ ಅಂಥವನಿಗೆ ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕು. ಮತ್ತು ನಮ್ಮದು ಹೋರಾಟ ಏನದ ಮೊನ್ನೆ ತಾನೇ ನಮ್ಮೆಲ್ಲ ಮುಖಂಡರು ನಾವು ಹೇಳಿದಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.